ಅವನು ಟೈಮ್ ರೀ 11 ಆಯ್ತು ದನಗಳ ಮೇವು ಹೋಗ್ಬೇಕಂದ್ರೆ ಮೇವು ಇಲ್ಲ ಏನು ಮಾಡೋದ ಎದ್ದು ಬಣಿವೆಲ್ಲ ಒಟ್ಟ ಕುಳ್ಳಾನದು ಚೇ ಹಿಂಗಾಗಿ ದನಗಳು ಮೇವು ಹಾಲು ಇಲ್ಲ ಏನೂ ಇಲ್ಲ ಪಾಪ ಒಣಾದ ಕಡ್ಕೊಂಡು ಕುಣೋದಾಗಿತ್ತು ರೀ ಅವನು ದನ ಮಾರೋದು ಏನು ಮಾಡೋದು ಒಟ್ಟ ಗೊತ್ತಾವತ್ತು ಬಿಸಿಲಾಗೆಲ್ಲ ಕೆಟ್ಟ ಹೋದ್ರಿ ಅವನು ರೈತರ ಬಳೆ ಯಾಕಣ್ಣ ಹಿಂಗೆ ಹಾಕೋದವ ತಲೆ ಕೆಸ್ಕೊಂಡ ನೋಡು ನಡಿ ಏನಾಗಿತ್ತು ಕೇಳ ಯಾಕೋ ಅಣ್ಣ ಹಿಂಗೆ ಹಾಕೋದಿ ಏನಾದ್ರಿ ಬಿಸಿಲಾಗ ದನಗಳ ಸಂಬಂಧ ದೊಡ್ಡ ಚಿಂತೆ ಇದ್ದಿತ್ತು ನಮಗೆ ಇನ್ಕತಕ ಶೆಕ್ಕಂಗ ಕಣಿಕೆ ಪಣಿಕೆ ಮೇವಿತ್ತು ದನಗಳಿಗೆ ಹೆರಿದಿರ್ದು ಬರಾಬರ ಹಾಕಿದ್ವು ಮಳಿನೂ ಕಮ್ಗಾಗತ್ತು ದನದಾಗ ಹೊಲದಾಗ ಮೇವು ಇಲ್ಲ ಏನೂ ಇಲ್ಲ ಏನು ಮಾಡೋದು ಹೇಳಿ ದನಗಳಿಗೆ ಮೇವಿನ ಸಂಬಂಧ ಹಿಂಗೆ ತಲೆ ಕಾಯ್ಸ್ಕೊಂಡು ಕೂತನ್ರಿ ಹೌದಾ ಎಷ್ಟು ಎಮ್ಗಳು ನಮ್ಮ ಎಮ್ಗಳನ್ನ 10 ದನಗಳದಾವ್ರಿ ಒಟ್ಟ ದನಗಳು ನೋಡ್ರಿ ಗಂಡಾಪಟ್ಟಿ ಖರ್ಚು ಮಾಡಿ ದನಗಳು ತಂದೆವು ಇದ್ದು ಕಣಿಕೆ ಪಣಿಕೆ ಎಲ್ಲ ಆಗಿ ಹೋತು ಹೊಲ್ದಾಗ ಮಳಿನೂ ಕಮ್ಗಾಗತ್ತು ಗಜರಾನೂ ಇಲ್ಲ ಏನೂ ಇಲ್ಲ ಏನು ದನಗಳು ಏನು ಮೇವು ಹಾಕೋದು ಚಿಂತೆ ಹೇಗಿತ್ತು ನಮ್ಗೆ ಸಾಹೇಬ್ರು ಒಟ್ಟ ಏನು ಮಾಡೋರು ನಾ ಹೇಳ್ತೀನಿ ನೀವು ಕೇಳು ನಮ್ಮ ಭಾಗದಾಗ ಒಂದು ಚಲೋ ಮೇವು ಸಿಗ್ತೈತಿ ಅದ್ರ ಹೆಸರು ಕೇಳಿದೇನೋ ನಂಗೆ ಗೊತ್ತಿಲ್ಲ ಸೈಲೇಜ್ ಅಂತ ಒಂದು ಮೇವು ಐತಿ ಅದ್ರ ಕೇಳಿದೇನು ಯಾವಾಗ ಅಂಥದ್ದು ನಮಗೇನೇನು ಗೊತ್ತಿಲ್ಲ ರೀ ಕಡೆ ನಿಮ್ಗೆ ಇದು ಗೊತ್ತಿಲ್ಲ ನಮ್ಮ ಭಾಗದಾಗ ಎಲ್ಲ ಫೇಮಸ್ ಐತಿ ಬೆನ್ವಾಡದಾಗ ಅದು ಮೇವು ತೊಗೊಂಡು ಕಟ್ ಮಾಡಿ ಅದ್ರಾಗ ಆ ಮೇವಿಂದ ದನಗಳಿಗೆ ಫಾಯ್ದೆ ಐತಿ ಕ್ಯಾಲ್ಸಿಯಂ ಸಿಗ್ತೈತಿ ನಿಮ್ಮ ಹಾಲಿನಾಗ ವಾಡ್ ಆಗ್ತೈತಿ ಅದ್ರ ನಂತರ ಫ್ಯಾಟ್ನಾಗ ಕೂಡ ವಾಡ್ ಐತಿ ಆನಂತರ ಯಾವುದೇ ಡಾಕ್ಟರ್ನ ನೀವು ಕರ್ಸಕತ್ತಲ್ಲ ಯಾಕಂದ್ರೆ ಅವ್ರದ್ದು ದನಗಳು ಇದಾವಲ್ಲ ಅವ್ರದ್ದು ಆರೋಗ್ಯ ಕೂಡ ಚಲೋ ಇರ್ತೈತಿ ಅದನ್ನು ನೀವು ಹಾಕಿರಂದ್ರೆ ಅದು ನೀವು ಒಂದು ಸಲ ಯೂಸ್ ಮಾಡಿ ನೋಡಿರಿ ಹೌದ್ರಿ ಹಂಗೆ ಎಲ್ಲಿ ಸಿಗೈತ್ರಿ ಏನದು ಹಾಂ ಬರ್ರಿ ನಿಮ್ಗೆ ನಾ ತೋರಿಸ್ತೇನೆ ರೀ ಮಾಲಕನ ನಿಮ್ಗೆ ಭೇಟಿ ಮಾಡಿ ತೋರಿಸ್ತೇನೆ ಅವ್ರ ಜೊತೆ ಮಾತಾಡೋಂತ ಬರ್ರಿ ಮಾಲಕರು ಭಾಳ ಚಲೋ ಅದಾರ ಅವ್ರ ಜೊತೆ ನಿಮ್ಗೆ ನಾ ಭೇಟಿ ಮಾಡಿ ಕೊಡ್ತೀನಿ ನೋಡ್ರಿ ಪಾಪ ದನಗಳು ಕಟ್ಕೊಂಡು ಹಿಂಗೆ ಕೂತನ್ರಿ ಪಾಪ ದನಗಳು ಮೂತಿ ನೋಡೋಕ್ಕಾಗಲ್ಲ ಹೌದ್ರಿ ಬರ್ರಿ ನಿಮ್ಗೆ ಭೇಟಿ ಮಾಡ್ಕೊಡ್ತೀನಿ ಅದು ಚಲೋ ಆತ್ ಬರ್ರಿ ನೀವು ಬಿಸ್ಲಾಗ ಬಂದ್ರಿ ಅವರ ನೋಡ್ರಿ ಮಾಲಕರೇ ನಿಂತಿದ್ದಾರೆ ನಮಸ್ಕಾರ ಸರ್ ಬರ್ರಿ ತಗೊಂಡ್ರಿ ಭೇಟಿ ಮಾಡಿಸ್ತೇನೆ ರೀ ಗೌಡ್ರ ನಮಸ್ಕಾರ ರೀ ಸರ್ ನಮಸ್ಕಾರ ನಮ್ಮ ಕಡೆ ಒಬ್ಬರು ರೈತರು ಇದಾರೆ ರೀ ಪಾಪ ಅವರು 5 ಎಮ್ಗಳದವ್ರಿ ದನಗೋದೆ ಒಟ್ಟು ಮೇವು ಇಲ್ಲ ಆಗೈತಿ ಅವ್ರಿಗೆ ಸ್ವಲ್ಪ ನಿಮ್ಮ ಕಡೆ ಸೈಲೇಜ್ ಸಿಗ್ತೈತಿ ರೀ ಚಲೋ ಕ್ವಾಲಿಟಿ ಸ್ವಲ್ಪ ಅವ್ರ ಜೊತೆ ಮಾತಾಡ್ರಿ ಸರಿ ಏನೋದು ನೋಡ್ರಲ್ಲ ಎಲ್ಲ ರೈತರಿಗೆ ಕೇಳ್ಕೊಳ್ಳೋದು ಅಂದರೆ ಉತ್ತಮ ಕ್ವಾಲಿಟಿದು ಸೈಲೇಜ್ ಅಂತ ಮೇವು ಸಿಗ್ತೈತಿ ಇಲ್ಲಿ ಬೆನವಾಡದಾಗ ಯಾಕಂದರೆ ಉತ್ತಮ ಕ್ವಾಲಿಟಿ ಇದೆ ಅದರಲ್ಲಿ ನಿಮಗೆ ತುಂಬಾ ಫಾಯ್ದಾನೂ ದನಗಳಿಗೆ ಫಾಯ್ದೆ ಐತಿ ಹಾಲು ಕೂಡ ವಾಡಾಗ್ತಾವೆ ಫ್ಯಾಟ್ ಕೂಡ ವಾಡಾಗ್ತೈತಿ ಆಮೇಲೆ ದನಗೋದು ಆರೋಗ್ಯ ಕೂಡ ಚಲೋ ಇರ್ತೈತಿ ನಾನು ಸ್ಕ್ರೀನ್ ಮೇಲೆ ನಿಮಗೆ ಅಡ್ರೆಸ್ ಕೊಟ್ಟಿರ್ತೀನಿ ನೀವು ಆ ಅಡ್ರೆಸ್ ಮೇಲೆ ನೀವು ಬಂದು ಭೇಟಿ ಕೂಡ ಆಗ್ಬೋದು ಆಮೇಲೆ ನಿಮಗೆ ನಂಬರ್ ಕೂಡ ಕೊಟ್ಟಿದ್ದೀನಿ ಆ ನಂಬರ್ ಮೇಲೆ ನೀವು SN ಪಾಟೀಲ್ ಅವರಿಗೆ ನೀವು ಕಾಲ್ ಮಾಡ್ಬೋದು ಕಾಲ್ ಮಾಡಿ ನೀವು ಆರ್ಡರ್ ಕೂಡ ಮಾಡಿ ಆರ್ಡರ್ ಮಾಡಿದ ನಂತರ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅಂತ ನಿಮಗೆ ಮನೆಗೆ ಅವರು ನಿಮಗೆ ತಲುಪಿಸ್ತಾರೆ ಸೊ ಇದು ಸಿಗೋದು ಉತ್ತಮ ಕ್ವಾಲಿಟಿದು ಒಂದೇ ಒಂದು ठिकाಣ ಅಂದರೆ ಬೆನವಾಡ ಹುಕ್ಕೇರಿಯಲ್ಲಿ ಮೇವು ಇಲ್ದವರು ಯಾಕೆ ವೇಟ್ ಮಾಡ್ತೀರಾ ಇವಾಗಲೇ ಕಾಲ್ ಮಾಡಿ ನಮಸ್ಕಾರ